Hi everybody, welcome to Sri Saptagiri PU College online coaching classes, Department of Electronics. Second PUC Electronics, Unit 8, Modulation and Demodulation, Lecture 1. Okay, so the modulation and demodulation has a weightage of 10 to 12 marks. So one theory problem 5 marks, one theory question 5 marks is of 100% sure, and remaining part will be varied. ಸೊ ಈ ಯೂನಿಟಿಂದ 100% ನೀವು 10 ಮಾರ್ಕ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡಲೇಬೋದು. ಒಂದು ಥಿಯರಿ ಕ್ವಶನು 5 ಮಾರ್ಕ್ಸ್ದು ಇದ್ದೇ ಇರುತ್ತೆ, ಇನ್ನೊಂದು ಪ್ರಾಬ್ಲಮು ಕೂಡ 5 ಮಾರ್ಕ್ಸು ಇದ್ದೇ ಇರುತ್ತೆ. ಓಕೆನಾ? ಕಾನ್ಸೆಪ್ಟ್ಸು ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಇಸ್ ಆಫ್ ಡೆಡ್ ಈಸಿ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಟಫ್ ಆಗ್ತಾ ಹೋಗುತ್ತೆ ನಿಮಗೆ. ಓಕೆ, ಸೊ ಯಾವಾಗ ಯಾವ ಪ್ಯಾರಾಮೀಟರ್ಸ್ನ ತೊಗೊಬೇಕು ಅದನ್ನು ಅನಲೈಸ್ ಮಾಡ್ಕೊತಾ ಹೋಗಬೇಕು ನೀಟಾಗಿ. So let's start with the modulation and demodulation. So first, before going to the modulation techniques, so first let us understand what is the meaning of a modulation. So one mark definition kuda kelta hogtare. So what is the meaning of modulation? So modulation andre eno? So modulation is a process of varying the parameters of, so ಏನಿದು ಪ್ಯಾರಾಮೀಟರ್ಸು ಆಮೇಲೆ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಓಕೆನಾ? ಸೊ ವೇರಿಯಿಂಗ್ ದಿ ಪ್ಯಾರಾಮೀಟರ್ಸ್ ಆಫ್ ಕ್ಯಾರಿಯರ್ ಸಿಗ್ನಲ್ in accordance with base band or modulating signal. ಓಕೆ, ಇದು ಒಂದು ಸಿಂಪಲ್ ಡೆಫಿನಿಷನ್. ಓಕೆ, 1 ಮಾರ್ಕಿಗೆ ಕೂಡ ಕೇಳ್ತಾ ಹೋಗ್ತಾನೆ. ಸೊ ಏನು, ವಾಟ್ ಈಸ್ ದಿ ಮೀನಿಂಗ್ ಆಫ್ ಮಾಡ್ಯುಲೇಷನ್? ಮಾಡ್ಯುಲೇಷನ್ ಈಸ್ ಎ ಪ್ರೋಸೆಸ್ ಆಫ್ ವೇರಿಯಿಂಗ್ ದಿ ಪ್ಯಾರಾಮೀಟರ್ಸ್ ಆಫ್ ಕೆರಿಯರ್ ಸಿಗ್ನಲ್ in accordance with the base band or modulating signal. ಸಿಂಪಲ್ ಡೆಫಿನಿಷನ್ ಇದು. ಓಕೆನಾ? ಸೊ ಈಗ ನಿಮಗೆ ಎರಡು ವೇವ್ ಫಾರ್ಮ್ಸ್ಗಳನ್ನ ಬರೆದು ತೋರಿಸ್ತೀನಿ. ಆ ಎರಡು ವೇವ್ ಫಾರ್ಮ್ಸ್ಗಳನ್ನ ಅಬ್ಸರ್ವ್ ಮಾಡ್ಕೊತ ಬನ್ನಿ. ಓಕೆನಾ? ಸೊ ಲೆಟ್ ಅಸ್ ಟೇಕ್ ದಿಸ್ ಈಸ್ ಆಫ್ ಎನ್ ಫಸ್ಟ್ ವೇವ್ ಫಾರ್ಮ್. ಓಕೆ, ಆ್ಯಂಡ್ ನೆಕ್ಸ್ಟ್ ದಿಸ್ ಈಸ್ ಆಫ್ ಎ second waveform. So what is the difference between these two? ಅಬ್ಸರ್ವ್ ಮಾಡ್ಕೊತ ಬರಬೇಕೀಗ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ತಗೊಂಡಾಗ ಯು ಹ್ಯಾವ್ ಟು ಟೇಕ್ ದಟ್ ಒನ್ ಆಸ್ ಎ ಟೈಮ್ ಪೀರಿಯಡ್, ರೈಟ್? ಹಾಗೆ ಈ ವೇವ್ ಫಾರ್ಮಲ್ಲಿ ಟೈಮ್ ಪೀರಿಯಡ್ ಬಂದು ಇಲ್ಲಿಂದ ಇಲ್ಲಿ ತನಕ ಮಾತ್ರ ಇದೆ. ಸೊ ವಾಟ್ ಈಸ್ ದಿ ರಿಲೇಷನ್ ಬಿಟ್ವೀನ್ ಟೈಮ್ ಪೀರಿಯಡ್ ಆ್ಯಂಡ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಎಫ್ ಇಸ್ ಈಕ್ವಲ್ ಟು 1/t ಅಂತ ಹೇಳ್ಬೋದು. ಹೌದಲ್ವಾ? ಹಿಯರ್ ಟಿ ಈಸ್ ಆಫ್ ಗ್ರೇಟ್ ಅಂದರೆ ಟೈಮ್ ಪೀರಿಯಡು ತುಂಬ ಜಾಸ್ತಿ ಇದೆ, ಇಲ್ಲಿ ಟೈಮ್ ಪೀರಿಯಡು ತುಂಬ ಕಡಿಮೆ ಇದೆ. ದೆನ್ ವಾಟ್ ಹ್ಯಾಪನ್ಸ್ ಟು ಫ್ರೀಕ್ವೆನ್ಸಿ? ಫ್ರೀಕ್ವೆನ್ಸಿ ಹಿಯರ್ ತುಂಬ ಜಾಸ್ತಿ ಇದೆ, ಇಲ್ಲಿ ಫ್ರೀಕ್ವೆನ್ಸಿ ಏನಾಗ್ತಾ ಹೋಗಬೇಕು? ಸಾರಿ, ಏನೋ ತಪ್ಪು ಹೇಳಿದೆ. ಓಕೆ, ಸೊ ಟೈಮ್ ಪೀರಿಯಡು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಏನಾಗ್ತಾ ಹೋಗಬೇಕು? ಕಡಿಮೆ ಆಗ್ತಾ ಹೋಗಬೇಕು. ನೋಡಿ, ಇಲ್ಲಿ ಟೈಮ್ ಪೀರಿಯಡು ತುಂಬ ಜಾಸ್ತಿ ಇದೆ, ಹೌದಲ್ವಾ? ಸೊ ಅದಕ್ಕೋಸ್ಕರ ಫ್ರೀಕ್ವೆನ್ಸಿ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಬಟ್ ಇಲ್ಲಿ ಟೈಮ್ ಪೀರಿಯಡು ಕಡಿಮೆ ಇದೆ, ಸೊ ಫ್ರೀಕ್ವೆನ್ಸಿ ಏನಾಗ್ತಾ ಹೋಗಬೇಕು? ಜಾಸ್ತಿ ಆಗ್ತಾ ಹೋಗಬೇಕು. ಸೊ ಈ ಎರಡರಲ್ಲಿ ಯಾವುದಕ್ಕೆ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಯಾವುದಕ್ಕೆ ಫ್ರೀಕ್ವೆನ್ಸಿ ಕಡಿಮೆ ಇದೆ ಅಂತ ಹೇಳಿದ್ರೆ ದಿಸ್ ವೇವ್ ಫಾರ್ಮ್ ಹ್ಯಾಸ್ ದಿ ಲೋ ಫ್ರೀಕ್ವೆನ್ಸಿ ಆ್ಯಂಡ್ ದಿಸ್ ವೇವ್ ಫಾರ್ಮ್ ಹ್ಯಾಸ್ ದಿ ಹೈಯರ್ ಫ್ರೀಕ್ವೆನ್ಸಿ. ಹೇಳ್ಬೋದಲ್ವಾ ಈ ರೀತಿ? ಸೊ ಓಕೆ, ಎರಡು ಡಯಾಗ್ರಾಮ್ ನಿಮಗೆ ಗೊತ್ತಾಯಿತು. ಈಗ ಅಲ್ಲಿ ನಾನು ಏನು ಸಿಗ್ನಲ್ನ ಮಾತಾಡ್ತೀವಿ ಅಂದರೆ ನಮ್ಮ ವಾಯ್ಸ್ ಸಿಗ್ನಲ್ಗೆ ಎಷ್ಟು ಫ್ರೀಕ್ವೆನ್ಸಿ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಫ್ರಮ್ 20 Hz ಟು ಇಟ್ ಈಸ್ ಆಫ್ 20 kHz ತನಕ ವೇರಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಎಲ್ಲಿಂದ ಎಲ್ಲಿ ತನಕ ವೇರಿ ಆಗುತ್ತೆ? 20 Hz ಟು 20 kHz. ಈಗ ಈ 20 to 20 kHz ಅನ್ನೋ ಒಂದು ಫ್ರೀಕ್ವೆನ್ಸಿ ಅಂದರೆ ಮ್ಯಾಕ್ಸಿಮಮ್ ತೊಗೊಳ್ಳೋಣಪ್ಪ. ಸೊ ಮ್ಯಾಕ್ಸಿಮಮ್ ಎಷ್ಟು ಕಿರುಚ್ಬೋದೋ ಅಷ್ಟು ಕಿರುಚ್ತೀವಿ ಅಂತ ಅಂದ್ಕೊಳ್ಳೋಣ. ಸೊ 20 kHz ನಾವೇನಾದ್ರು ಮಾತಾಡಿದ್ರೆ ಎಲ್ಲಿ ತನಕ ಕೇಳಿಸ್ಬೋದು? ಇಟ್ ಕ್ಯಾನ್ ರೀಚ್ ಮೈಟ್ ಪ್ರಾಬಬ್ಲಿ ಅಪ್ ಟು ಒಂದು 50 ಮೀಟರ್ ತನಕ ರೀಚ್ ಆಗ್ತಾ ಹೋಗ್ಬೋದು, ಹೌದಲ್ವಾ? ಸೊ ಅದಕ್ಕಿಂತ ಜಾಸ್ತಿ ಹೋಯಿತು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು? 75 ಮೀಟರ್, 100 ಮೀಟರ್ ಅಂತೂ ಹೋಗೋದಕ್ಕೆ ಸಾಧ್ಯ ಇಲ್ಲ,
ಹೌದಲ್ವಾ? ಈಗ ಅರ್ಥ ಮಾಡ್ಕೊತ ಬರಬೇಕು. ಸೊ 20 ಕಿಲೋ ಹರ್ಟ್ಸ್ನಲ್ಲಿ ನಾನೇನಾದ್ರು ಮಾತಾಡಿದ್ರೆ ಎಲ್ಲಿ ತನಕ ಹೋಗಿ ರೀಚ್ ಆಗ್ತಾ ಹೋಗ್ಬೋದು? 75 ಮೀಟರ್ಸ್ ತನಕ ರೀಚ್ ಆಗ್ಬೋದು. ಈಗ ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಆಫ್ ಎನ್ ಸೋರ್ಸ್ ಆ್ಯಂಡ್ ದಿಸ್ ಒನ್ ಈಸ್ ಆಫ್ ಎನ್ ಡೆಸ್ಟಿನೇಷನ್. ಓಕೆ, ಸೊ ಈ ಸೋರ್ಸು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ತುಮಕೂರು ಅಂತ ಅನ್ಕೋಣ. ಡೆಸ್ಟಿನೇಷನ್ ಯಾವುದು ಅಂತ ಹೇಳಿದ್ರೆ ಲೆಟ್ ಅಸ್ ಅಸ್ಯೂಮ್ ಇಟ್ ಈಸ್ ಆಫ್ ಎ ಬ್ಯಾಂಗ್ಳೂರು ಅಂತ ಅನ್ಕೋಣ. ಈಗ ನಾನು ಮಾತಾಡಿದಂಥ ಒಂದು ಸಿಗ್ನಲ್ಲು ಎಲ್ಲಿಗೆ ಹೋಗಿ ರೀಚ್ ಆಗಬೇಕು? ಬ್ಯಾಂಗ್ಳೂರಿಗೆ ರೀಚ್ ಆಗಬೇಕು. ನಾನೇನಾದರೂ 20 ಕಿಲೋ ಹರ್ಟ್ಸ್ನಲ್ಲಿ ಮಾತಾಡಿದೆ ಅಂತ ಹೇಳಿದ್ರೆ ನಮ್ಮ ಕಾಲೇಜ್ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟಕ್ಕೆ ಕಟ್ ಆಗಿಬಿಡುತ್ತೆ. ಹಾಗಾದರೆ ಇನ್ನು ಮಿಕ್ಕಿದ್ದು 69 ಕಿಲೋಮೀಟರ್ಸ್ನಲ್ಲಿ ತನಕ ಹೋಗಿ ರೀಚ್ ಆಗುತ್ತಾ? ಯಾವುದೇ ಕಾರಣಕ್ಕೂ ರೀಚ್ ಆಗಲ್ಲ. ಹಾಗಾದರೆ ಏನು ಮಾಡ್ಬೇಕು ನಾನು? ನಾವು ಮಾಡಬೇಕಾರೋ ಕೆಲಸ ಏನು ಅಂತ ಹೇಳಿದ್ರೆ ಈ ಒಂದು 20 ಕಿಲೋ ಹರ್ಟ್ಸಿಗೆ ಒಂದು 1 ಮೆಗಾ ಹರ್ಟ್ಸ್ನಷ್ಟು ಫ್ರೀಕ್ವೆನ್ಸಿ ಜಾಯಿನ್ ಮಾಡ್ತೀನಿ. 1 ಬೇಡ, ಲೆಟ್ ಅಸ್ ಅಸ್ಯೂಮ್ ಇಟ್ ಇಸ್ 10 ಮೆಗಾ ಹರ್ಟ್ಸಷ್ಟು ಫ್ರೀಕ್ವೆನ್ಸಿ ಜಾಯಿನ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. 10 ಮೆಗಾ ಹರ್ಟ್ಸಷ್ಟು ಫ್ರೀಕ್ವೆನ್ಸಿ ಜಾಯಿನ್ ಮಾಡಿದೆ ಅಂತ ಹೇಳಿದ್ರೆ ಅವಾಗ ಪವರ್ ಆಫ್ ಟ್ರಾನ್ಸ್ಮಿಷನ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗೇ ಆಗತ್ತೆ. ಓಕೆ, ಬಟ್ ಇಲ್ಲಿ ರಿಸೆಪ್ಷನ್ ಅಂದರೆ ಪವರ್ ಆಫ್ ಟ್ರಾನ್ಸ್ಮಿಷನ್ನು ಕಡಿಮೆ ಇದೆ. ಯಾಕೆ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಕಡಿಮೆ ಇದೆ. ಇಲ್ಲಿ ಪವರ್ ಆಫ್ ಟ್ರಾನ್ಸ್ಮಿಷನ್ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಹೌದಲ್ವಾ? ಸೊ ಈ ಒಂದು 20 ಕಿಲೋ ಹರ್ಟ್ಸ್ ಅನ್ನೋದು ನಾನು ಮಾತಾಡ್ತಿರೋಂಥ ಸಿಗ್ನಲ್. ಅದಕ್ಕೆ ಏನಂತ ಕರಿ ವಿಚ್ ಹ್ಯಾಸ್ ಎ ಲೋಯರ್ ಫ್ರೀಕ್ವೆನ್ಸಿ ವಿಚ್ ವಿಲ್ ಕಾಲ್ ದಟ್ ಒನ್ ಆಸ್ ಎ ಬೇಸ್ ಬ್ಯಾಂಡ್ ಸಿಗ್ನಲ್ ಅಂತ ಕರಿತಾ ಹೋಗ್ತೀವಿ. ಅಂತ ಕರಿತೀವಿ ಅದನ್ನು? ಬೇಸ್ ಬ್ಯಾಂಡ್ ಸಿಗ್ನಲ್. ಈ ಬೇಸ್ ಬ್ಯಾಂಡ್ ಸಿಗ್ನಲ್ಲು ಎಲ್ಲಿಂದ ಎಲ್ಲಿಗೆ ಹೋಗಬೇಕು? ತುಮಕೂರಿಂದ ಬೆಂಗಳೂರು ತನಕ ಹೋಗಬೇಕು. ತುಮಕೂರಿಗಿಂತ ಬೆಂಗಳೂರು ತನಕ ಹೋಗಬೇಕು ಅಂತ ಹೇಳಿದ್ರೆ ಅದನ್ನು ಹೊತ್ಕೊಂಡು ಹೋಗೋದಕ್ಕೆ ಒಂದು ಕ್ಯಾರಿ ಮಾಡಬೇಕು ಅಲ್ವಾ? ಅಲ್ಲಿ ಆ ಕ್ಯಾರಿ ಮಾಡುವಂಥ ಸಿಗ್ನಲ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಕೆರಿಯರ್ ಸಿಗ್ನಲ್ ವಿಚ್ ಹ್ಯಾಸ್ ದಿ ಹೈಯರ್ ಫ್ರೀಕ್ವೆನ್ಸಿ. ಓಕೆನಾ? ಎರಡು ಥರ ಫ್ರೀಕ್ವೆನ್ಸಿ ಅರ್ಥ ಆಗ್ತಿದೆ ಅಲ್ವಾ? ಒಂದು ಬೇಸ್ ಬ್ಯಾಂಡ್ ಫ್ರೀಕ್ವೆನ್ಸಿ ವಿಚ್ ಹ್ಯಾಸ್ ಎ ಲೋಯರ್ ಫ್ರೀಕ್ವೆನ್ಸಿ. ಓಕೆ, ಆ್ಯಂಡ್ ಟೈಮ್ ಪೀರಿಯಡ್ ಈಸ್ ಆಫ್ ಹೈ. ಆ್ಯಂಡ್ ಅನದರ್ ಒನ್ ಈಸ್ ಆಫ್ ಕೆರಿಯರ್ ಫ್ರೀಕ್ವೆನ್ಸಿ ವಿಚ್ ಹ್ಯಾಸ್ ದಿ ಹೈಯರ್ ಫ್ರೀಕ್ವೆನ್ಸಿ ಆ್ಯಂಡ್ ಲೋಯರ್ ಟೈಮ್ ಪೀರಿಯಡ್. ಹೇಳ್ಬೋದಲ್ವಾ ಇದನ್ನು? ಸೊ ಕೆರಿಯರ್ ಸಿಗ್ನಲ್ ಏನು ಮಾಡ್ತಾ ಹೋಗುತ್ತೆ? ಬೇಸ್ ಬ್ಯಾಂಡ್ ಸಿಗ್ನಲ್ನ ತುಮಕೂರಿಂದ ಬೆಂಗಳೂರು ತನಕ ಹೊತ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಏನಂತ ಕರಿತೀವಿ? ಅದನ್ನು ಕೆರಿಯರ್ ಸಿಗ್ನಲ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ವಾಟ್ ಈಸ್ ಎ ಬೇಸ್ ಬ್ಯಾಂಡ್ ಸಿಗ್ನಲ್? ಬೇಸ್ ಬ್ಯಾಂಡ್ ಸಿಗ್ನಲ್ ಈಸ್ ಎ ಸಿಗ್ನಲ್ which has a lower frequency. Okay, and it is usually of a man-made signal. ಅಂದರೆ ನಾವು ಮಾತಾಡುವಂಥ ವಾಯ್ಸ್ ಸಿಗ್ನಲ್ ಅಂತ ಅರ್ಥ. ಸೊ ಕೆರಿಯರ್ ಸಿಗ್ನಲ್ ಅಂದರೆ ಏನಾಗ್ತಾ ಹೋಗಬೇಕು? ಕೆರಿಯರ್ ಸಿಗ್ನಲ್ ಈಸ್ ಎ ಸಿಗ್ನಲ್ ವಿಚ್ ಹ್ಯಾಸ್ ದಿ ಹೈಯರ್ ಫ್ರೀಕ್ವೆನ್ಸಿ. Okay, by superimposing the both carrier and baseband signal, we can transmit a signal through a longer distance. Longer distance ಪ್ರಕಾರ ತಗೊಂತ ಹೋಗ್ಬೋದು ಅಂತ ಅರ್ಥ. ಅದು ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ಸೊ ಈಗ ನಿಮಗೆ ಎರಡು ಥರ ಸಿಗ್ನಲ್ಸ್ನ ಹೇಳ್ಕೊಟ್ಟಿದ್ದೀನಿ. ಒಂದು ಬೇಸ್ ಬ್ಯಾಂಡ್ ಸಿಗ್ನಲ್ಲು, ಇನ್ನೊಂದು ಕೆರಿಯರ್ ಸಿಗ್ನಲ್. ಸೊ ಕೆರಿಯರ್ ಸಿಗ್ನಲ್ಲು ಬೇಸ್ ಬ್ಯಾಂಡ್ ಸಿಗ್ನಲ್ನ ಹೊತ್ಕೊಂಡು ಹೋಗುತ್ತೆ. ಎಲ್ಲಿಂದ? ಸೋರ್ಸಿಂದ ಡೆಸ್ಟಿನೇಷನ್ ತನಕ ಹೊತ್ಕೊಂಡು ಹೋಗುತ್ತೆ. ಅದ್ರ ಜೊತೆಗೆ ಅದಕ್ಕೆ ಫ್ರೀಕ್ವೆನ್ಸಿ ಇದು ಹೈಯರ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಬೇಸ್ ಬ್ಯಾಂಡ್ ಸಿಗ್ನಲ್ ಯಾವಾಗಲೂ ಕೂಡ ಏನಾಗಬೇಕು? ಲೋಯರ್ ಫ್ರೀಕ್ವೆನ್ಸಿ ಆಗಿರಬೇಕು. ಬಟ್ ಟೈಮ್ ಪೀರಿಯಡ್ ಮಾತ್ರ ತುಂಬ ಜಾಸ್ತಿ ಇರ್ತಾ ಹೋಗುತ್ತೆ. ಓಕೆನಾ? ಸೊ ಬೇಸ್ ಬ್ಯಾಂಡ್ ಸಿಗ್ನಲ್ ಯಾವಾಗಲೂ ಕೂಡ ಏನಾಗ್ತಾ ಹೋಗಬೇಕು? ಮ್ಯಾನ್ ಮೇಡ್ ಅಂದರೆ ವಾಯ್ಸ್ ಸಿಗ್ನಲ್ ಆಗಿರುತ್ತೆ. ಇಟ್ ಈಸ್ ಯೂಶಲಿ ವೇರೀಸ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ವೇರಿ ಆಗುತ್ತೆ? 20 to 20 ಕಿಲೋ ಹರ್ಟ್ಸ್ ತನಕ ವೇರಿ ಆಗ್ತಾ ಹೋಗುತ್ತೆ. ಅರ್ಥ ಆಗಿದೆ ಇದೇನು ಅಂತ? ಓಕೆ, ಸೊ ಈಗ ವಾಪಸ್ ಬರೋಣ. ಸೊ ವಾಟ್ ಈಸ್ ದಿ ಮೀನಿಂಗ್ ಆಫ್ ಮಾಡ್ಯುಲೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಎ ಸೂಪರ್ ಇಂಪೋಸಿಷನ್ ಆಫ್ ಎರಡು ಸಿಗ್ನಲ್ನ ಸೂಪರ್ ಇಂಪೋಸ್ ಮಾಡ್ತಾ ಹೋಗ್ತೀವಿ. ಯಾವುದಾದದು ಅಂತ ಹೇಳಿದ್ರೆ ಒನ್ ಇಟ್ ಈಸ್ ಆಫ್ ಎ ಬೇಸ್ ಬ್ಯಾಂಡ್ ಸಿಗ್ನಲ್, ಅದ್ರ ಜೊತೆಗೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಕೆರಿಯರ್ ಸಿಗ್ನಲ್. ಓಕೆ, ಅವಾಗ ಬರುವಂಥದ್ದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಮಾಡ್ಯುಲೇಟೆಡ್ ಸಿಗ್ನಲ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಈ ಬೇಸ್ ಬ್ಯಾಂಡ್ ಸಿಗ್ನಲ್ನ ಇನ್ನೊಂದು ಹೆಸರು ಅಂತ ಕರಿಬೋದು? ಮಾಡ್ಯುಲೇಟಿಂಗ್ ಸಿಗ್ನಲ್. ಓಕೆ, ಸೂಪರ್ ಇಂಪೋಸಿಷನ್ ಆಫ್ ಮಾಡ್ಯುಲೇಟಿಂಗ್ ಆರ್ ಬೇಸ್ ಬ್ಯಾಂಡ್ ಸಿಗ್ನಲ್ ವಿತ್ ದಿ ಕೆರಿಯರ್ ಸಿಗ್ನಲ್
ಈಸ್ ಎ ಮಾಡ್ಯುಲೇಟೆಡ್ ಸಿಗ್ನಲ್. ಓಕೆ, ಸಿಂಪಲ್ ಆಗಿ ಮಾಡ್ಯುಲೇಷನ್ ಅಂತ ಹೇಳಿದ್ರೆ ಅದು ಸೂಪರ್ ಇಂಪೋಸ್ ಅಂತ ಅರ್ಥ. ಯಾವುದನ್ನ ಸೂಪರ್ ಇಂಪೋಸ್ ಮಾಡ್ತಾ ಇರೋದು? ಒಂದು ಬೇಸ್ ಬ್ಯಾಂಡ್ ಸಿಗ್ನಲ್ಲು, ಇನ್ನೊಂದು ಕೆರಿಯರ್ ಸಿಗ್ನಲ್ನ ಸೂಪರ್ ಇಂಪೋಸ್ ಮಾಡ್ತಾ ಇದ್ದೀವಿ. ಸೂಪರ್ ಇಂಪೋಸ್ ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ತುಂಬ ದೂರ ಟ್ರಾವೆಲ್ ಆಗೋದಕ್ಕೆ. ಅಲ್ಲಿಗೆ ಒಂದು ಸಿಗ್ನಲ್ಲು ತುಂಬ ದೂರ ಟ್ರಾವೆಲ್ ಆಗಬೇಕು ಅಂತ ಹೇಳಿದ್ರೆ ಯಾವ ಟೆಕ್ನಿಕ್ನ ಅಡಾಪ್ಟ್ ಮಾಡಬೇಕು? ನಾನು ಮಾಡ್ಯುಲೇಷನ್ ಟೆಕ್ನಿಕ್ನ ಅಡಾಪ್ಟ್ ಮಾಡ್ಕೊತ ಹೋಗಬೇಕು. ಅರ್ಥ ಆಗ್ತಿದೆ ಹೇಳ್ಕೊಡ್ತಾ ಇರೋದು? ಓಕೆ, ಈಗ ಒರಿಜಿನಲ್ ಡೆಫಿನೇಷನ್ ಆಫ್ ಎ ಮಾಡ್ಯುಲೇಷನ್ಗೆ ಬರೋಣ. ಸೊ ವಾಟ್ ಈಸ್ ಎ ಮಾಡ್ಯುಲೇಷನ್? ಮಾಡ್ಯುಲೇಷನ್ ಈಸ್ ಎ ಪ್ರೋಸೆಸ್ ಆಫ್ ವೇರಿಯಿಂಗ್ ದಿ ಪ್ಯಾರಾಮೀಟರ್ಸ್. ಸೊ ಯಾವುದದು ಪ್ಯಾರಾಮೀಟರ್ಸ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು ಇಲ್ಲಿ. ಸೊ ಪ್ಯಾರಾಮೀಟರ್ಸ್ ಯಾವ್ದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಫಸ್ಟ್ ವಿ ವಿಲ್ ಕಾಲ್ ದಟ್ ಒನ್ ಆಸ್ ಎ ಆಂಪ್ಲಿಟ್ಯೂಡ್. ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಫ್ರೀಕ್ವೆನ್ಸಿ. ಥರ್ಡ್ ಒನ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಫೇಸ್. ಓಕೆ, 3 ಪ್ಯಾರಾಮೀಟರ್ಸ್ ಇರುತ್ತೆ. ಹೆಂಗೆ ಸರ್ ಹೇಳ್ತೀರಾ 3 ಪ್ಯಾರಾಮೀಟರ್ಸ್ ಅಂತ ಹೇಳಿದ್ರೆ? ಸೊ ಲೆಟ್ ಅಸ್ ಅಸ್ಯೂಮ್ ದಟ್ there are 2 signals, that is of baseband signal, second one is of a carrier signal. Okay na? So ಈಗ baseband signal ಗೆ ಒಂದು ಈಕ್ವೇಷನ್ ರೂಪದಲ್ಲಿ ಬರೆಯೋಣಪ್ಪ ಅಲ್ಲಿ. ದಟ್ ಈಸ್ ಆಫ್ ಬೇಸ್ಬ್ಯಾಂಡ್ ಅಂದರೆ ಮಾಡ್ಯುಲೇಟಿಂಗ್ ಸಿಗ್ನಲ್ ಆಗಿರೋದ್ರಿಂದ ವಿ ಎಮ್ ಅಂತ ತಗೊತೀನಿ, ವಿಚ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ವಿ ಎಮ್ ಇಂಟು ಸೈನ್ ಒಮೆಗಾ ಎಮ್ ಇಂಟು ಟಿ ಅಂತ ಬರಿಬೋದಾ? ಹಾಗೆ ಕೆರಿಯರ್ ಸಿಗ್ನಲ್ ರೆಪ್ರೆಸೆಂಟೇಷನ್ ಏನು ಬರಿಬೋದು? ವಿ ಸಿ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ವಿ ಸಿ ಇಂಟು ಸೈನ್ ಒಮೆಗಾ ಸಿ ಟಿ ಅಂತ ಬರಿಬೋದಾ? ನೆಕ್ಸ್ಟ್ ವಿಚ್ ಇಸ್ ಈಕ್ವಲ್ ಟು ವಿ ಎಮ್ ಇಂಟು ಸೈನ್ ಒಮೆಗಾ ಎಮ್ನ ಕ್ಯಾನ್ ಐ ರೈಟ್ ಇಟ್ ಆಸ್ 2 ಪೈ ಎಫ್ ಎಮ್ ಇಂಟು ಟಿ ಅಂತ ಬರಿಬೋದಲ್ವಾ? ಹಾಗೆ ಇಲ್ಲೂ ಕೂಡ ಏನು ಬರಿಬೋದು? ವಿ ಸಿ ಇಂಟು ಸೈನ್ 2 ಪೈ ಎಫ್ ಸಿ ಇಂಟು ಟಿ ಅಂತ ಬರಿಬೋದು. ವೆರ್ ಎಫ್ ಎಮ್ ಈಸ್ ದಿ ಏನು ಫ್ರೀಕ್ವೆನ್ಸಿ ಆಫ್ ಎ ಮಾಡ್ಯುಲೇಟಿಂಗ್ ಸಿಗ್ನಲ್. ನೋಡಿ ಈ ಪಾಯಿಂಟಿಂದ ಸೊ ಇಲ್ಲಿ ತನಕನೂ ಇರುವಂಥ ಒಂದು ಸಿಗ್ನಲ್ನೇ ಐ ವಿಲ್ ವಿಚ್ ಹ್ಯಾಸ್ ಎ ಹೈಯೆಸ್ಟ್ ಲಾಂಗ್ ಟೈಮ್ ಪೀರಿಯಡ್ ಬಟ್ ಫ್ರೀಕ್ವೆನ್ಸಿ ಈಸ್ ಆಫ್ ಲೆಸ್. ಸೊ ಎಫ್ ಎಮ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ಎ ಬೇಸ್ ಬ್ಯಾಂಡ್ ಸಿಗ್ನಲ್. ಹಾಗೆ ಎಫ್ ಸಿ ಅಂತ ಹೇಳಿದ್ರೇನು? ಫ್ರೀಕ್ವೆನ್ಸಿ ಆಫ್ ಎ ಕೆರಿಯರ್ ಸಿಗ್ನಲ್. ಸೊ ಎಫ್ ಸಿ ಜಾಸ್ತಿ ಇರುತ್ತೆ, ಎಫ್ ಎಮ್ಮು ಕಡಿಮೆ ಇರುತ್ತೆ. ಸೊ ನಾವಿವೆರಡು ಸಿಗ್ನಲ್ನ ಸೂಪರ್ ಇಂಪೋಸ್ ಮಾಡುವಂಥ ಒಂದು ಟೆಕ್ನಿಕ್ನ ನಾವೇನಂತ ಕರಿತಾ ಹೋಗಬೇಕು? ಮಾಡ್ಯುಲೇಟಿಂಗ್ ಟೆಕ್ನಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಗ್ತಿದೆ ಅಲ್ವಾ ಹೇಳ್ತಾ ಇರೋದು? ಓಕೆ, ಸೊ ಈಗ ಮತ್ತೆ ಡೆಫಿನೇಷನಿಗೆ ವಾಪಸ್ ಬರೋಣ. ಸೊ ಪ್ಯಾರಾಮೀಟರ್ಸ್ನ ವೇರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈಗ ಅರ್ಥ ಮಾಡ್ಕೊತ ಬನ್ನಿ. ಈಗ ಸೊ ಲೆಟ್ ಅಸ್ ಟೇಕ್ ದಟ್ ಈಸ್ ಆಫ್ ಮಾಡ್ಯುಲೇಟಿಂಗ್ ಸಿಗ್ನಲ್ ಹ್ಯಾಸ್ ಎ ಈಕ್ವೇಷನ್ ದಟ್ ಈಸ್ ಆಫ್ ವಿ ಎಮ್ ಇಸ್ ಈಕ್ವಲ್ ಟು ವಿ ಎಮ್ ಸೈನ್ 2 ಪೈ ಎಫ್ ಎಮ್ ಇಂಟು ಟಿ ಅಂತ ಆಗತ್ತೆ. ಹಾಗೆ ಕೆರಿಯರ್ ಸಿಗ್ನಲ್ದು ವಿ ಸಿ ಇಸ್ ಈಕ್ವಲ್ ಟು ವಿ ಸಿ ಸೈನ್ 2 ಪೈ ಎಫ್ ಸಿ ಇಂಟು ಟಿ ಅಂತ ಬರ್ಕೊತೀರಾ, ಹೌದಲ್ವಾ? ವೇರ್ ಇವೆರಡು ಬಿಟ್ಬಿಟ್ಟು ಜನರಲ್ ಆಗಿ ಇಕ್ವೇಷನ್ ತಗೊಂಡು ಏನಂತ ಬರಿಬೋದು ನಾನು? ಓಕೆ, ದಟ್ ಈಸ್ ಆಫ್ ನಿಮಗೆ ಹೇಳ್ಕೊಟ್ರ ಪ್ರಕಾರ ಸ್ಮಾಲ್ ಲೆಟರ್ ವಿ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಲೆಟರ್ ವಿ ಇಂಟು ಸೈನ್ 2 ಪೈ ಎಫ್ ಇಂಟು ಟಿ ಅಂತ ಹೇಳ್ಕೊಟ್ಟಿದ್ವಿ ಅಲ್ವಾ? ವೇರ್ ದಿಸ್ ವಿ ಈಸ್ ನೋನ್ ಆಸ್ ಏನಂತ ಕರಿಬೇಕು ಅದನ್ನ? ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಅಂತ ಕರಿತಾ ಹೋಗ್ತೀರಾ, ಹೌದಲ್ವಾ? ಆ್ಯಂಡ್ ಕ್ಯಾಪಿಟಲ್ ವಿ ಈಸ್ ನೋನ್ ಆಸ್ ಮ್ಯಾಕ್ಸಿಮಮ್ ವೋಲ್ಟೇಜ್, ಅಥವಾ ಇನ್ನೊಂದು ಹೆಸರು ಅಂತ ಕರಿಬೋದು, ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಎ ಆಂಪ್ಲಿಟ್ಯೂಡ್ ಅಂತ ಕರಿತಾ ಹೋಗ್ತೀರಾ. ಆ್ಯಂಡ್ ಎಫ್ನ ತಗೊಂಡು ಅಂತ ತಗೊಬೇಕು, ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಫ್ರೀಕ್ವೆನ್ಸಿ ಅಂತ ತಗೊತಾ ಹೋಗಬೇಕು. ಹಾಗೆ ಈ ಇಷ್ಟು ತಗೊಂಡ್ರೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಫೇಸ್, ಹೌದಲ್ವಾ? ಸೈನ್ ಥೀಟಾ ಬದಲು ಥೀಟಾ ಈಸ್ ಈಕ್ವಲ್ ಟು ಒಮೆಗಾ ಟಿ ಅಂತ ತಗೊತೀವಿ. ವೇರ್ ಥೀಟಾ ಈಸ್ ನೋನ್ ಆಸ್ ಏನಂತ ತಗೊಬೇಕು? ಅದನ್ನು ಫೇಸ್ ಅಂತ ತಗೊತಾ ಹೋಗಬೇಕು. ಈಗ ಇಲ್ಲಿ ನನಗೆ ಮುಖ್ಯವಾಗಿರೋದು ಯಾವುದು ಅಂತ ಹೇಳಿದ್ರೆ 3 ಪ್ಯಾರಾಮೀಟರ್ಸ್, ದಟ್ ಈಸ್ ಆಫ್ ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ ಆ್ಯಂಡ್ ಥರ್ಡ್ ಒನ್ ಇಟ್ ಈಸ್ ಆಫ್ ಎ ಫೇಸ್. ಓಕೆನಾ? ಈಗ ಥಿಂಕ್ ಮಾಡ್ತಾ ಹೋಗೋಣ. ಸೊ ಲೆಟ್ ಯು ಕನ್ಸಿಡರ್ ದಿಸ್ ಈಸ್ ಆಫ್ ಮೈ ಸಿಗ್ನಲ್. ಓಕೆ, ಸೊ ಈ ಸಿಗ್ನಲಲ್ಲಿ ಏನು ಕೋಡ್ ಆಗಿದೆ ಅಂತ ಹೇಳಿದ್ರೆ ಲೆಟ್ ಯು ಕನ್ಸಿಡರ್ ಇಟ್ ಈಸ್ ಆಫ್ ಎ ಮೆಸೇಜ್ ಅಂತ ಕೋಡ್ ಆಗಿದೆ. ನಿಮಗೆ ಆಲ್ರೆಡಿ ಗೊತ್ತಿದೆ, ಇದನ್ನು ಕೆಲವು ಸಲ ಆಂಪ್ಲಿಫೈರ್ಸಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ ಇದನ್ನು. ಓಕೆನಾ? ಸೊ ಈಗ ಮೆಸೇಜ್ ಅಂತ ಒಂದು ಸಿಗ್ನಲ್ ಇದೆ ಅಂತ ಅನ್ಕೋಣಪ್ಪ. ಸೊ ಮೆಸೇಜ್ ಅಂತ ಹೇಳೋದಕ್ಕೆ ಎಷ್ಟು ಟೈಮ್ ತೊಗೊತಾ ಇದ್ದೀನಿ ಅಂತ ಹೇಳಿದ್ರೆ ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ ಆಫ್ ಒಂದು 2 ಸೆಕೆಂಡ್ಸ್ ಟೈಮ್ ತೊಗೊತಿದ್ದೀನಿ ಅಂತ ಅನ್ಕೋಣ. ಹಾಗೆ ಯಾವ ಒಂದು ವೋಕಲ್ ಪಿಚ್ಚಲ್ಲಿ ಹೇಳಿದ್ದೀನಿ ಅಂತ ಹೇಳಿದ್ರೆ ಸೊ ಲೆಟ್ ಅಸ್ ಅಸ್ಯೂಮ್ ಇಟ್ ಈಸ್ ಆಫ್ ಒಂದು 20 ಹರ್ಟ್ಸಲ್ಲಿ ಹೇಳಿದ್ದೀನಿ ಅಂತ ಅನ್ಕೊಳ್ಳಿ.
ಓಕೆನಾ. ಸೊ ಫೇಸ್ ಈಗ ಸದ್ಯಕ್ಕೆ ಮಾತಾಡೋದಕ್ಕಾಗಲ್ಲ, ಬಿಟ್ಬಿಡಿ ಈಗ ಅಲ್ಲಿ. ಸೊ ಇದನ್ನ ಏನಂತ ಅನ್ಕೋಣ ಅಂತ ಹೇಳಿ, ಲೆಟ್ ಅಸ್ ಇಟ್ ಅಸ್ಯೂಮ್ ಇಟ್ ಈಸ್ ಆಫ್ ತುಮಕೂರು ಅಂತ ಅನ್ಕೊಳ್ಳಿ. ಸೊ ತುಮಕೂರಲ್ಲಿ ನಾನು ಏನು ಪ್ಯಾರಾಮೀಟರ್ಸ್ ಹೇಳಿದ್ದೀನಿ, ಬ್ಯಾಂಗ್ಳೂರಿಗೆ ಹೋದಾಗಲೂ ಕೂಡ ಅದೇ ಥರನೇ ಕೇಳಿಸ್ಬೇಕಾ ಅಥವಾ ಬೇರೆ ಥರ ಕೇಳಿಸ್ಬೇಕಾ ಅಂದರೆ, ಈಗ 2 ಸೆಕೆಂಡ್ಸಲ್ಲಿ ಇಲ್ಲಿ ಹೇಳಿದ್ದೀನಪ್ಪ, ಅಲ್ಲೇನಾದರೂ 1 ಮಿನಿಟ್ ಆಯಿತು ಅಂತ ಅನ್ಕೋಣ. ಅವಾಗ ಯಾವ ರೀತಿ ಕೇಳಿಸ್ತಾ ಹೋಗುತ್ತೆ? 1 ಮಿನಿಟ್ ಆಯಿತು ಅಂತ ಹೇಳಿದ್ರೆ ಸಿಗ್ನಲ್ ನನಗೆ ಈ ರೀತಿ ಡ್ರಾ ಮಾಡ್ಕೊತ ಹೋಗಬೇಕು, ಹೌದಲ್ವಾ ಅಲ್ಲಿ. ಸೊ 1 ಮಿನಿಟ್ ಆಗಿ ಕೇಳಿಸ್ಬೇಕು ಅಂದರೆ ಹಿಂಗಾಗತ್ತೆ. ಅವಾಗ ಏನಾಗುತ್ತೆ, ಮೆಸೇಜ್ ಅಂತ ಹೇಳೋದ್ರ ಬದಲು ಮೆಸೇಜ್ ಅಂತ ಕೇಳಿಸ್ತಾ ಹೋಗುತ್ತೆ. ಸೊ ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಹಾಗೆ ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ನಾನು 20 ಹರ್ಟ್ಸ್ನಲ್ಲಿ ಮಾತಾಡುವಂಥ ಫ್ರೀಕ್ವೆನ್ಸಿ ಏಕ್ದಮ್ ಒಂದು 20 ಕಿಲೋ ಹರ್ಟ್ಸ್ ಆಯಿತು ಅಂತ ಅನ್ಕೋಣ, ಓಕೆನಾ. ಸೊ 20 ಕಿಲೋ ಹರ್ಟ್ಸ್ ಆಯಿತು ಆ್ಯಂಪ್ಲಿಟ್ಯೂಡ್ ಅಂತ ಹೇಳಿದ್ರೆ ಆವಾಗ ಆ್ಯಂಪ್ಲಿಟ್ಯೂಡ್ನ ನಾನು ಈ ರೀತಿ ರೆಪ್ರೆಸೆಂಟ್ ಮಾಡ್ಕೊತಾ ಇರಬೇಕಾಗತ್ತೆ, ಹೌದಲ್ವಾ. ತುಂಬ ಜಾಸ್ತಿ ಆ್ಯಂಪ್ಲಿಫೈ ಆಯಿತು ಅಂತ ಹೇಳಿದ್ರೆ ನೀವು ಎಲ್ಲಿ ನಿಂತ್ಕೊಂಡಿದ್ದೀರ ಅಂತ ಅರ್ಥ, ಒಂದು ದೊಡ್ಡ ಆ್ಯಂಪ್ಲಿಫೈರ್ ಅಂದರೆ ಸ್ಪೀಕರ್ನ ಮುಂದೆಗಡೆ ನಿಂತಿದ್ದೀರಾ ಅಂತ ಅರ್ಥ. ಈ ಜಾತ್ರೆಗಳೆಲ್ಲ ಸ್ಪೀಕರ್ಗಳು ಹಾಕ್ತಾರೆ ಅಲ್ವಾ, ಅದ್ರ ಪಕ್ಕದಲ್ಲಿ ನೀವು ನಿಂತ್ಕೊಳಕ್ಕಾಗತ್ತಾ? 100% ಆಗೋದಿಲ್ಲ. ಹಾಗೆ ನಾನಿಲ್ಲಿ ಮಾತಾಡುವಂಥ 20 ಹರ್ಟ್ಸು ಏನು ವಾಯ್ಸ್ ಇರುತ್ತೋ ಅಲ್ಲೂ ಹೋಗಿ 20 ಹರ್ಟ್ಸ್ ರೀಚ್ ಆಗೋದ್ರ ಬದಲು 20 ಕಿಲೋ ಹರ್ಟ್ಸ್ ಏನಾದ್ರು ರೀಚ್ ಆಯಿತು ಅಂತ ಹೇಳಿದ್ರೆ 100% ನನಗೆ ಆ್ಯಂಪ್ಲಿಟ್ಯೂಡು ವೇರಿ ಆಗ್ತಾ ಹೋಗುತ್ತೆ, ಹೌದಲ್ವಾ. ಸೊ ಆ್ಯಂಪ್ಲಿಟ್ಯೂಡು ಕೂಡ ವೇರಿ ಆಗಬಾರ್ದು, ಹಾಗೆ ಫ್ರೀಕ್ವೆನ್ಸಿ ಕೂಡ ವೇರಿ ಆಗ್ತಾ ಹೋಗಬಾರ್ದು. ಯಾವುದ್ರದ್ದು? ಮಾಡ್ಯುಲೇಟಿಂಗ್ ಸಿಗ್ನಲ್ದು. ಬಟ್ ನಮ್ಮ ಕೈಲಿ ಇನ್ನೊಂದು ಸಿಗ್ನಲ್ ಇದೆ, ಯಾವುದದು? ಕೆರಿಯರ್ ಸಿಗ್ನಲ್ ನಮ್ಮ ಕೈಲಿ ಇನ್ನೂ ಇದೆ. ಸೊ ನಾನೀಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ತುಮಕೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಏನು ಮಿಕ್ಸ್ ಮಾಡ್ಕೊತೀನಿ? ಫಸ್ಟು ಕೆರಿಯರ್ನ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಕೆರಿಯರ್ನ ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ಸಪ್ರೇಟ್ ಮಾಡಿದ ತಕ್ಷಣ ಯಾವ ಸಿಗ್ನಲ್ ಬರಬೇಕು? ಏನು ಮಾಡ್ಯುಲೇಟಿಂಗ್ ಸಿಗ್ನಲ್ನ ಕಳಿಸಿದ್ದೆ ಅದೇ ಸಿಗ್ನಲ್ಲೇ ಬರ್ತಾ ಹೋಗಬೇಕು ನನಗೆ, ಹೌದಲ್ವಾ. ಹಾಗಾದರೆ ನಾನು ಯಾವ್ಯಾವ ಪ್ಯಾರಾಮೀಟರ್ಸ್ ವೇರಿ ಮಾಡ್ಬೋದು? ಯಾವುದ್ರ ಸಿಗ್ನಲ್ದು? ಕೆರಿಯರ್ ಸಿಗ್ನಲ್ನ ಆ್ಯಂಪ್ಲಿಟ್ಯೂಡ್ ವೇರಿ ಮಾಡ್ಬೋದು, ಫ್ರೀಕ್ವೆನ್ಸಿ ವೇರಿ ಮಾಡ್ಬೋದು, ಹಾಗೆ ಫೇಸನ್ನು ಕೂಡ ವೇರಿ ಮಾಡ್ತಾ ಹೋಗ್ಬೋದು. ಈ ಮೂರನ್ನು ಯಾವುದರಲ್ಲಿ ವೇರಿ ಮಾಡ್ತೀವಿ? ಕೆರಿಯರ್ ಸಿಗ್ನಲ್ನಲ್ಲಿ ವೇರಿ ಮಾಡಿರ್ತೀವಿ. ಯಾವುದ್ರ ಸಂಬಂಧಪಟ್ಟಂಗೆ ಕರೆಸ್ಪಾಂಡಿಂಗ್ ಆಗಿ ವೇರಿ ಮಾಡ್ತೀವಿ? ಮಾಡ್ಯುಲೇಟಿಂಗ್ ಸಿಗ್ನಲ್ನ ಸಂಬಂಧಪಟ್ಟಂಗೆ ವೇರಿ ಮಾಡ್ಕೊತ ಹೋಗ್ತೀವಿ, ಆಯಿತಾ. ಈ ಒಂದು ಟೆಕ್ನಿಕ್ನ ವಿ ವಿಲ್ ಕಾಲ್ ದಟ್ ಒನ್ ಆಸ್ ಎ ಮಾಡ್ಯುಲೇಷನ್. ಓಕೆ, ಸೊ ಮಾಡ್ಯುಲೇಷನ್ ಈಸ್ ಎ ಪ್ರೋಸೆಸ್ ಆಫ್ ವೇರಿಯಿಂಗ್ ದಿ ಪ್ಯಾರಾಮೀಟರ್ಸ್. ಯಾವುದದು? ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ ಆ್ಯಂಡ್ ಫೇಸ್. ಮೂರನ್ನು ಪ್ಯಾರಾಮೀಟರ್ಸ್ನ ವೇರಿ ಮಾಡ್ತೀವಿ ಇನ್ ಅಕಾರ್ಡೆನ್ಸ್ ವಿತ್ ದಿ ಯಾವುದು? ಮಾಡ್ಯುಲೇಟಿಂಗ್ ಸಿಗ್ನಲ್. ಅದನ್ನೇ ಅಂತ ಕರಿಬೇಕು ನಾವು? ಮಾಡ್ಯುಲೇಷನ್ ಅಂತ ಕರಿತಾ ಹೋಗಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ಅಲ್ಲಿಗೆ ನಿಮಗೆ ಗಮನ ಇರಬೇಕಾಗಿರೋದೇನು, ಯಾವುದೇ ಕಾರಣಕ್ಕೂ ಆಂಪ್ಲಿಟ್ಯೂಡ್ ಆಗಲಿ, ಫ್ರೀಕ್ವೆನ್ಸಿ ಆಗಲಿ, ಫೇಸ್ ಆಗಲಿ ಆಫ್ ಮಾಡ್ಯುಲೇಟಿಂಗ್ ಸಿಗ್ನಲ್ಲು ಬದಲಾಗೋದಿಲ್ಲ. ಯಾವುದು ವೇರಿ ಆಗಬೇಕು? ಕೆರಿಯರ್ ಸಿಗ್ನಲ್ನ ಆಂಪ್ಲಿಟ್ಯೂಡ್ ವೇರಿ ಆಗ್ಬೋದು, ಕೆರಿಯರ್ ಸಿಗ್ನಲ್ನ ಫ್ರೀಕ್ವೆನ್ಸಿ ವೇರಿ ಆಗ್ಬೋದು, ಕೆರಿಯರ್ ಸಿಗ್ನಲ್ನ ಫೇಸು ವೇರಿ ಆಗ್ತಾ ಹೋಗ್ಬೋದು. ಈ ಒಂದು ಟೆಕ್ನಿಕ್ಕಿಗೆ ವಿ ವಿಲ್ ಕಾಲ್ ದಟ್ ಒನ್ ಆಸ್ ಎ ಮಾಡ್ಯುಲೇಷನ್. ಸೊ ಅದರಲ್ಲಿ 3 ಟೈಪ್ಸ್ ಆಫ್ ಮಾಡ್ಯುಲೇಷನ್ ಟೆಕ್ನಿಕ್ಸಿಗೆ ಬರ್ತೀವಿ. ಯಾವುದದು ಅಂತ ಹೇಳಿದ್ರೆ, ಫಸ್ಟ್ ಇಟ್ ಈಸ್ ಆಫ್ ಎ, ಓಕೆ ಜಸ್ಟ್ ಎ ಸೆಕೆಂಡ್, ಸೊ ಫಸ್ಟ್ ಇಟ್ ಈಸ್ ಆಫ್ ಎ ಯಾವುದು ಅಂತ ಹೇಳಿದ್ರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಓಕೆ, ಫಸ್ಟ್ ಒನ್ ಯಾವ್ದು ತಗೊತಾ ಇದ್ದೀವಿ? ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ಯಾಕೆಂದರೆ ಆಂಪ್ಲಿಟ್ಯೂಡ್ ಆಫ್ ಎ ಯಾವುದು? ಕೆರಿಯರ್ ಸಿಗ್ನಲ್ ಈಸ್ ವೇರಿಡ್. ಓಕೆ, ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಓಕೆ, ಸೊ ಸೆಕೆಂಡ್ ಒನ್ ಟೆಕ್ನಿಕ್ ಯಾವುದು? ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ದಟ್ ಈಸ್ ಆಫ್ FM ಅಂತ ಕರಿತಾ ಹೋಗ್ತೀವಿ. ಥರ್ಡ್ ಒನ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಫೇಸ್ ಮಾಡ್ಯುಲೇಷನ್. ಓಕೆ, ಸೊ ಲಾಸ್ಟ್ ಒನ್ ಯಾವುದು? ಫೇಸ್ ಮಾಡ್ಯುಲೇಷನ್, ದಟ್ ಈಸ್ ಆಫ್ PM ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಇದ್ರ ಇಂಡಿವಿಜುವಲ್ಗೆ ಡೆಫಿನಿಷನ್ಸ್ನ ಏನು ಹೇಳಬೇಕು? ಸೊ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಈಸ್ ಎ ಪ್ರೋಸೆಸ್ ಆಫ್ ವೇರಿಯಿಂಗ್ ದಿ ಪ್ಯಾರಾಮೀಟರ್ಸ್ನ ಜಾಗದಲ್ಲಿ ಏನು ಹಾಕ್ಕೊಂತೀರಾ? ಯು ಹ್ಯಾವ್ ಟು ಪುಟ್ ಓನ್ಲಿ ಆಂಪ್ಲಿಟ್ಯೂಡ್ ಅಂತ ಬರ್ಕೊತ ಹೋಗಬೇಕು. ಓಕೆ, ಏನಂತ ಬರ್ಕೊಬೇಕು ಅಲ್ಲಿ? ಆಂಪ್ಲಿಟ್ಯೂಡ್ ಈಸ್ ಎ ಪ್ರೋಸೆಸ್ ಆಫ್ varying the amplitude. Okay, very important. Varying the ಯಾವುದು? amplitude of carrier signal in accordance with ಯಾವುದು?
ಮಾಡ್ಯುಲೇಟಿಂಗ್ ಅಥವಾ ಬೇಸ್ ಬ್ಯಾಂಡ್ ಸಿಗ್ನಲ್. ಓಕೆ, ಇನ್ನು ಮುಗ್ದಿಲ್ಲ. ಕೀಪಿಂಗ್ ಫೇಸ್ ಆ್ಯಂಡ್ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಆಫ್ carrier signal. So ಇದು amplitude modulation definition. Okay na? So what is the meaning of amplitude modulation? Amplitude modulation is a process of varying the amplitude of carrier signal in accordance with the baseband or modulating signal, keeping ಫೇಸ್ ಆ್ಯಂಡ್ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಆಫ್ ಯಾವುದು ಕೆರಿಯರ್ ಸಿಗ್ನಲ್ದು ಕಾನ್ಸ್ಟೆಂಟ್ ಆಗಿ ತಗೊತಾ ಹೋಗಬೇಕು. ಸೊ ಒಂದೇ ಒಂದು ಡಯಾಗ್ರಾಮ್ನ ಬರೆದು ತೋರಿಸ್ತೀನಿ. ಇನ್ ಡೀಟೇಲ್ ಸ್ಟಡಿ ಇದೆ ಪ್ರತಿಯೊಂದ್ರದ್ದು ಸಹಿತ. ಸೊ ಸುಮ್ಮನೆ ಇಲ್ಲೊಂದು ಎಕ್ಸಾಂಪಲ್ನ ತೋರಿಸ್ತಾ ಹೋಗ್ತೀನಿ. ಓಕೆನಾ, ಅರ್ಥ ಮಾಡ್ಕೊಳ್ಳಿ ಈಗ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಆಫ್ ಎನ್ ಮಾಡ್ಯುಲೇಟಿಂಗ್ ಸಿಗ್ನಲ್. ಓಕೆ, ಇದನ್ನೇಂತ ಕನ್ಸಿಡರ್ ಮಾಡ್ತೀರಾ? ಮಾಡ್ಯುಲೇಟಿಂಗ್ ಸಿಗ್ನಲ್. ಹಾಗೆ ನೆಕ್ಸ್ಟ್ ಏನು ತಗೊತೀನಿ ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಆಫ್ ಎ ಕೆರಿಯರ್ ಸಿಗ್ನಲ್ ವಿಚ್ ಹ್ಯಾಸ್ ದಿ ಹೈಯರ್ ಫ್ರೀಕ್ವೆನ್ಸಿ. ಓಕೆನಾ? ಹಾಂ, ಸೊ ಈಗ ನಾವು ಏನನ್ನ ವೇರಿ ಮಾಡಬೇಕು? ಆಂಪ್ಲಿಟ್ಯೂಡ್ ಆಫ್ ದಿ ಕೆರಿಯರ್ ಸಿಗ್ನಲ್ನ ವೇರಿ ಮಾಡಬೇಕು AM ಮಾಡ್ಯುಲೇಷನಲ್ಲಿ ಇನ್ ಅಕಾರ್ಡೆನ್ಸ್ ವಿತ್ ಯಾವುದಪ್ಪ? ಮಾಡ್ಯುಲೇಟಿಂಗ್ ಸಿಗ್ನಲ್. ಹೌದಲ್ವಾ? ಈಗ ಅರ್ಥ ಮಾಡ್ಕೊತ ಬನ್ನಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಮಾಡ್ಯುಲೇಟಿಂಗ್ ಸಿಗ್ನಲ್ ಏನಿದೆ ಅಲ್ಲಿ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಇಲ್ಲಿ ಬರ್ಕೊತಾ ಇದ್ದೀನಿ ಈ ರೀತಿ. ಓಕೆನಾ? ಅದರ ವೈಸ್ ವರ್ಸ ಕೂಡ ಇದೇ ರೀತಿನೇ ಬರ್ಕೊತ ಹೋದೆ. ಅಂದರೆ ಇಮೇಜ್, ಮಿರರ್ ಇಮೇಜ್ ಅಂತ ಕರೀರಿ ಅದನ್ನು. ಓಕೆನಾ? ಈಗ ಇದ್ರ ಒಳಗಡೆ ಏನು ಇಂಪೋಸ್ ಆಗುತ್ತೆ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಇಂಪೋಸ್ ದಿ ಕೆರಿಯರ್ ಸಿಗ್ನಲ್. ಓಕೆ, ಸೊ ಕೆರಿಯರ್ ಸಿಗ್ನಲ್ನ ಏನು ಮಾಡ್ತಾ ಇದ್ದೀನಿ ನಾನು? ಸೂಪರ್ ಇಂಪೋಸ್ ಮಾಡ್ತಾ ಇದ್ದೀನಿ ಈ ರೀತಿ. ಕಾಣಿಸ್ತಾ ಇದೆ ಎಲ್ಲರಿಗೂ ಸಹಿತ? ಸೊ ಈ ಥರ ಒಂದು ಸಿಗ್ನಲ್ನ ಏನಂತ ಕರಿಬೇಕು ನೀವು? ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತ ಕರಿತಾ ಹೋಗಬೇಕು. ಸರ್ ಏನಿದು? ಅಬ್ಸರ್ವ್ ಮಾಡಿ ಈಗ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಪಾಯಿಂಟಲ್ಲಿ ಏನಿದೆ? ದಿಸ್ ಈಸ್ ಆಫ್ ಎ ಮಾಡ್ಯುಲೇಟಿಂಗ್ ಸಿಗ್ನಲ್. ಓಕೆ, ಅದಕ್ಕೆ ಏನಂತ ಕರಿತೀವಿ? ಅದನ್ನೆಲ್ಲ ಏಮಲ್ಲಿ ಓದ್ಬೇಕಾದ್ರೆ ಡೀಟೇಲ್ಡಾಗಿ ಕಲಿತಾ ಹೋಗೋಣ. ಈಗ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ನಮಗೆ ಆಂಪ್ಲಿಟ್ಯೂಡ್ ಇದೆ, ಆ ಆಂಪ್ಲಿಟ್ಯೂಡು ಇಲ್ಲೂ ಇದೆ. ಇಲ್ಲಿ ಎಷ್ಟು ಫ್ರೀಕ್ವೆನ್ಸಿ ಇದೆ, ಸೇಮ್ ಫ್ರೀಕ್ವೆನ್ಸಿ ಇಲ್ಲೂ ಕೂಡ ರೆಪ್ರೆಸೆಂಟ್ ಮಾಡ್ಕೊತಾ ಹೋಗಬೇಕು. ಓಕೆನಾ? ಬಟ್ ಫ್ರೀಕ್ವೆನ್ಸಿ ಈಸ್ ಆಫ್ ಸೇಮ್ ಆಫ್ ಎ ಕೆರಿಯರ್. ಏನು ವೇರಿ ಆಗ್ತಾ ಇರೋದು ನೋಡಿ, ಇಲ್ಲಿ ತಗೊಂಡ್ರೆ ಎಲ್ಲ ಕಡೆನೂ ಇಟ್ ಈಸ್ ಆಫ್ ಎ ಸೇಮ್ ಆಂಪ್ಲಿಟ್ಯೂಡ್. ಬಟ್ ಕೆರಿಯರ್ ಸಿಗ್ನಲ್ನ ಆಂಪ್ಲಿಟ್ಯೂಡ್ ಅಬ್ಸರ್ವ್ ಮಾಡ್ತಕ್ಕಂಥ ಬನ್ನಿ, ಎಲ್ಲ ವೇರಿ ಆಗ್ತಾ ಹೋಗ್ತಾ ಇದೆ. ಒಂದೊಂದು ಕಡೆ ಒಂದೊಂದು ಥರ ವೇರಿ ಆಗ್ತಾ ಇದೆ. ಹೌದಲ್ವಾ? ಇನ್ ಅಕಾರ್ಡೆನ್ಸ್ ವಿತ್ ವಿಚ್ ಒನ್? ಬೇಸ್ ಬ್ಯಾಂಡ್ ಸಿಗ್ನಲ್. ಅದಕ್ಕೋಸ್ಕರ ಅಂತ ಕರಿಬೇಕು ಅದನ್ನು AM ಅಂತ ಕರಿತಾ ಹೋಗಬೇಕು. ಓಕೆ, ಸೊ ತುಂಬ ಡೀಟೇಲ್ಡಾಗಿ ಮುಂದಕ್ಕೆ ಓದ್ತಾ ಹೋಗೋಣ, ಅರ್ಥ ಆಗುತ್ತೆ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಎ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಸೊ ಈ ಡೆಫಿನಿಷನ್ ಏನಂತ ಬರೀತೀರಾ? ದಿ ಪ್ರೋಸೆಸ್ ಆಫ್ ವೇರಿಯಿಂಗ್ ದಿ ಆಂಪ್ಲಿಟ್ಯೂಡ್ ಬದಲು ಏನು ಹಾಕೊಬೇಕಪ್ಪ? ಫ್ರೀಕ್ವೆನ್ಸಿ ಅಂತ ಹಾಕೊಬೇಕು. ಆಂಪ್ಲಿಟ್ಯೂಡ್ ಬದಲು ಏನು ಹಾಕೊಬೇಕು? ಫ್ರೀಕ್ವೆನ್ಸಿ. ದಿಸ್ ಪ್ರೋಸೆಸ್ ಆಫ್ ವೇರಿಯಿಂಗ್ ದಿ ಆಂಪ್ಲಿಟ್ಯೂಡ್ ಆಫ್ ಕೆರಿಯರ್ ಸಿಗ್ನಲ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಯಾವುದು? ಬೇಸ್ ಬ್ಯಾಂಡ್ ಆರ್ ಮಾಡ್ಯುಲೇಟಿಂಗ್ ಸಿಗ್ನಲ್, ಕೀಪಿಂಗ್ ಏನು ಬರಬೇಕಿಲ್ಲಿ? ಫೇಸ್ ಆ್ಯಂಡ್ ಆಂಪ್ಲಿಟ್ಯೂಡ್ ಕಾನ್ಸ್ಟೆಂಟ್ ಆಫ್ ಎ ಕೆರಿಯರ್ ಸಿಗ್ನಲ್. ಅದನ್ನೇ ಅಂತ ಕರಿತೀವಿ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ ಕರಿತಾ ಹೋಗಬೇಕು. ಓಕೆ, ಇನ್ನೊಂದ್ಸಲ ಡೆಫಿನಿಷನ್ ಹೇಳೋಣ. ದಿ ಪ್ರೋಸೆಸ್ ಆಫ್ ವೇರಿಯಿಂಗ್ ದಿ ಫ್ರೀಕ್ವೆನ್ಸಿ ಆಫ್ ಯಾವುದು? ಕೆರಿಯರ್ ಸಿಗ್ನಲ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಯಾವುದು? ಬೇಸ್ ಬ್ಯಾಂಡ್ ಆರ್ ಮಾಡ್ಯುಲೇಟಿಂಗ್ ಸಿಗ್ನಲ್, ಕೀಪಿಂಗ್ ಫೇಸ್ ಆ್ಯಂಡ್ ಯಾವುದಪ್ಪ ಇಲ್ಲಿ? ಆಂಪ್ಲಿಟ್ಯೂಡ್ ಕಾನ್ಸ್ಟೆಂಟ್ ಫಾರ್ ಎ ಕೆರಿಯರ್ ಸಿಗ್ನಲ್. ಅದನ್ನೆಂತ ಕರಿತೀವಿ? ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಎ ಫೇಸ್ ಮಾಡ್ಯುಲೇಷನ್. ಫೇಸ್ ಮಾಡ್ಯುಲೇಷನಲ್ಲಿ ಆಂಪ್ಲಿಟ್ಯೂಡ್ ಬದಲು ಏನು ಬರಬೇಕೀಗ? ಫೇಸ್ ಅಂತ ಬರ್ತಾ ಹೋಗಬೇಕು. ದಿ ಪ್ರೋಸೆಸ್ ಆಫ್ ವೇರಿಯಿಂಗ್ ದಿ phase of a carrier signal in accordance with the ಯಾವುದು? modulating or baseband signal, keeping frequency and amplitude constant of a carrier signal. ಅದನ್ನೇ ಅಂತ ಕರಿತೀವಿ? ಫೇಸ್ ಮಾಡ್ಯುಲೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಕೆಲವು ಸಲ ನಾವು ಈ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಮತ್ತು ಫೇಸ್ ಮಾಡ್ಯುಲೇಷನ್ನ ಎರಡನ್ನೂ ಸೇರಿ ಆ್ಯಂಗಲ್ ಮಾಡ್ಯುಲೇಷನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಓಕೆನಾ? ಏಕೆ? ಎರಡರಲ್ಲೂ ಕೂಡ ಏನು ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಆ್ಯಂಗಲ್ ಚೇಂಜ್ ಆಗ್ತಾ ಹೋಗುತ್ತೆ. ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಆ್ಯಂಡ್ ಫೇಸ್ ಮಾಡ್ಯುಲೇಷನ್ ಆರ್ ಇಂಟರ್ಲಿಂಕ್ಡ್. ಸೊ ಯಾಕೆ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಓಕೆ, ಸೊ ಮುಂದಕ್ಕೆ ಹೇಳ್ಕೊಡ್ತೀನಿ.
ಹೇಳ್ಕೊಡ್ತೀನಿ ಬಿಡಿ ಇದ್ರ ಬಗ್ಗೆ ಇಲ್ಲಿ. ಸೊ ಬಟ್ ಇಷ್ಟು ನೆನ್ಪಿಟ್ಕೊತಾ ಹೋಗಿ. ಜಸ್ಟ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಮತ್ತು ಫೇಸ್ ಮಾಡ್ಯುಲೇಷನ್ನು ಕೂಡ ಏನಂತ ಕರಿತೀವಿ ನಾವು, ಆ್ಯಂಗಲ್ ಮಾಡ್ಯುಲೇಷನ್, ಎರಡೂ ಸೇರಿಸಿ. ಓಕೆನಾ. ಸೊ ನೆಕ್ಸ್ಟ್ ಈಗ ಒಂದೇ ಒಂದ್ಸಲ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ನ ಡಯಾಗ್ರಾಮ್ ಯಾವ ರೀತಿ ಬರೀಬೇಕು ಅಂತ ಅಬ್ಸರ್ವ್ ಮಾಡ್ಕೊತಾ ಬರೋಣ. ಸೊ ಫಸ್ಟ್ ಲೆಟ್ ಅಸ್ ಟೇಕ್ ದಿ this is of an modulating signal because this has a lower frequency. Next let us take the higher frequency, that is of a carrier signal anta ಅನ್ಕೊಳ್ಳಿ. ಓಕೆನಾ. ಸೊ ಬೋರ್ಡ್ನಲ್ಲಿ ಬರೆದಷ್ಟು ಡಯಾಗ್ರಾಮ್ಸ್ ನೀಟಾಗಿ ಬರೋದಿಲ್ಲ. ಹಾಂ ಓಕೆ. ಸೊ ಈಗ ಇಲ್ಲಿ ಅರ್ಥ ಮಾಡ್ಕೊತ ಬರೋಣ. ಸೊ ನಮಗಿಲ್ಲಿ ಏನು ವೇರಿ ಆಗ್ತಾ ಹೋಗಬೇಕು, ಫ್ರೀಕ್ವೆನ್ಸಿ ಆಫ್ ಕೆರಿಯರ್ ಸಿಗ್ನಲ್ ವೇರಿ ಆಗ್ತಾ, ಈ ಒಂದು ಸಿಗ್ನಲ್ನ ಫ್ರೀಕ್ವೆನ್ಸಿ ವೇರಿ ಆಗಬೇಕು, ಬಟ್ ಆಂಪ್ಲಿಟ್ಯೂಡ್ ಮಾತ್ರ ಏನಾಗಿರಬೇಕು, ಕಾನ್ಸ್ಟೆಂಟ್ ಆಗಿರಬೇಕು. ಅದಕ್ಕೋಸ್ಕರ ಇಲ್ಲಿ ಎಷ್ಟು ಆಂಪ್ಲಿಟ್ಯೂಡ್ ಇದೆಯೋ ಇಲ್ಲೂ ಕೂಡ ಸೇಮ್ ಆಂಪ್ಲಿಟ್ಯೂಡ್ನ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ಓಕೆ. ಏಕೆ, ಆಂಪ್ಲಿಟ್ಯೂಡ್ ಯಾವುದೇ ಕಾರಣಕ್ಕೂ ವೇರಿ ಆಗಬಾರ್ದು. ಬಟ್ ಯಾವ ರೀತಿ ವೇರಿ ಆಗಬೇಕು ಅಂತ ಹೇಳಿದ್ರೆ, ದಿಸ್ ಈಸ್ ಆಫ್ ಎನ್ ಯಾವ ಪೀಕ್ ಇದು, positive peak of a modulating signal. okay, this is of a positive peak of a modulating signal. ಇದು ಕೂಡ ಏನು, ಪಾಸಿಟಿವ್ ಪೀಕ್ ಆಫ್ ಎ ಮಾಡ್ಯುಲೇಟಿಂಗ್ ಸಿಗ್ನಲ್. ಹಾಗೆ ನೆಕ್ಸ್ಟ್ ಏನು ಬರ್ಕೊತೀನಿ ಅಂತ ಹೇಳಿದ್ರೆ ನೆಗೆಟಿವ್ ಪೀಕ್ನ ಬರ್ಕೊತೀನಿ. ದಿಸ್ ಈಸ್ ಆಫ್ ಎ ನೆಗೆಟಿವ್ ಪೀಕ್ ಆಫ್ ಏನು, ಮಾಡ್ಯುಲೇಟಿಂಗ್ ಸಿಗ್ನಲ್. ಹೌದಲ್ವಾ. ಹಾಗಾದರೆ ಎಫ್ ಎಮ್ ಯಾವ ರೀತಿ ವೇರಿ ಆಗುತ್ತೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಈಗ. ಸೊ ಫಸ್ಟ್ ಫ್ರೀಕ್ವೆನ್ಸಿ ಆಫ್ ಎ ಕೆರಿಯರ್ ಸಿಗ್ನಲ್ ಏನಿದೆ ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊತಾ ಹೋಗ್ತೀನಿ. ಓಕೆನಾ. ಇಲ್ಲಿ ಪಾಸಿಟಿವ್ ಪೀಕ್ ಬಂದಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಈ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ. ಹಾಗೆ ಮೂವ್ ಆಗ್ತಾ ಹೋಯಿತು. ನೆಕ್ಸ್ಟು ನೆಗೆಟಿವ್ ಪೀಕ್ ಬಂದಿದ ತಕ್ಷಣ ಏನಾಯಿತು ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ತುಂಬ ಕಡಿಮೆ ಆಗ್ತಾ ಹೋಯಿತು. ಮತ್ತು ಪಾಸಿಟಿವ್ ಪೀಕ್ ಬಂತು, ಅಗೈನ್ ಫ್ರೀಕ್ವೆನ್ಸಿ ಏನಾಗ್ತಾ ಹೋಗಬೇಕು, ಜಾಸ್ತಿ ಆಗ್ತಾ ಹೋಗಬೇಕು. ನೆಕ್ಸ್ಟು ನೆಗೆಟಿವ್ ಪೀಕ್ ಬರುತ್ತೆ, ಮತ್ತೇನಾಗ್ತಾ ಹೋಗುತ್ತೆ, ಈ ರೀತಿ ವೇರಿ ಆಗುತ್ತೆ. ಈಗ ಅಬ್ಸರ್ವ್ ಮಾಡ್ಕೊಳ್ಳಿ, ಆಂಪ್ಲಿಟ್ಯೂಡ್ನ ಯಾವುದೇ ಕಾರಣಕ್ಕೂ ನಾನು ವೇರಿ ಮಾಡಿಲ್ಲ, ಬಟ್ ಏನು ವೇರಿ ಮಾಡ್ತಾ ಇದ್ದೀನಿ, ಫ್ರೀಕ್ವೆನ್ಸಿನ ವೇರಿ ಮಾಡ್ತಾ ಇದ್ದೀನಿ. ಇಲ್ಲಿ ಹೈಯರ್ ಫ್ರೀಕ್ವೆನ್ಸಿ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಲೋಯರ್ ಫ್ರೀಕ್ವೆನ್ಸಿ ಇರ್ತಾ ಹೋಗಿದೆ. ದೇರ್ ಫೋರ್ ಐ ಆಮ್ ಗೋಯಿಂಗ್ ಟು ಚೇಂಜ್ ದಿ ಫ್ರೀಕ್ವೆನ್ಸಿ ಆಫ್ ದಿ ಕೆರಿಯರ್ ವೇವ್ ಇನ್ ಅಕಾರ್ಡೆನ್ಸ್ ವಿತ್ ಯಾವುದು, ಬೇಸ್ ಬ್ಯಾಂಡ್ ಆರ್ ಮಾಡ್ಯುಲೇಟಿಂಗ್ ಸಿಗ್ನಲ್. ಅದನ್ನೇ ಅಂತ ಕರಿಬೇಕು ನೀವು, ಎಫ್ ಎಮ್ ಅಂತ ಕರಿತಾ ಹೋಗಬೇಕು. ದಟ್ ಈಸ್ ಆಫ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಅರ್ಥ ಆಗಿದೆಯಾ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂದರೆ ಏನು ಅಂತ ಅಲ್ಲಿ. ಸೊ ಫೇಸ್ ಮಾಡ್ಯುಲೇಷನ್ ಡಯಾಗ್ರಾಮ್ ಬರೆಯೋದಕ್ಕಾಗಲ್ಲ, ಇಷ್ಟು ನೆನಪಲ್ಲಿ ಇಟ್ಕೊತಾ ಹೋಗಿ ನೀವು. ಓಕೆನಾ. ಸೊ ಇದಕ್ಕೆ ನೀವೀಗ ಕರೆಸ್ಪಾಂಡಿಂಗ್ ಆಗಿ ನೋಟ್ಸ್ಗಳನ್ನ ಬರಿತಾ ಹೋಗಬೇಕು. ರೈಟ್. ಸೊ ನೋಟ್ಸ್ ಬರ್ಕೊಂಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈಗ. ಫಸ್ಟ್ ಟೇಕ್ ದಿ ಹೆಡಿಂಗ್ ಆಸ್ ಮಾಡ್ಯುಲೇಷನ್. ಟೇಕ್ ದಿ ಹೆಡಿಂಗ್ ಆಸ್ ಮಾಡ್ಯುಲೇಷನ್. Modulation is a process of varying the parameters of carrier signal, varying the parameters of carrier signal in accordance with the baseband, in accordance with the baseband, in bracket modulating, in bracket modulating signal. Full stop. Next line. Modulation is a technique of superimposing superimposing baseband signal
baseband signal with the carrier signal, with the carrier signal. Full stop. Next finally, take the heading as baseband signal. Take the heading as baseband signal. This signal which is known as a message, the signal which is known as a message, which has lower frequency, is called baseband signal, full stop. It is also known as modulating signal. It is also known as modulating signal. Full stop. Take this diagram and equation. Figure 1 baseband signal ಅಂತ ಹಾಕಿ ಹಾಗೆ ಈ ಒಂದು ಈಕ್ವೇಶನ್ ಕೂಡ ಬರ್ಕೊಂತ ಹೋಗಿ. ಬರ್ಕೊಂಡ್ರೆ ಡಯಾಗ್ರಾಮ್ನ ಪೆನ್ಸಿಲಲ್ಲಿ ಬರೀಬೇಕು. ಈಕ್ವೇಶನ್ಸ್ಗಳು ಆ ಹೆಸರು ಮಾತ್ರ ಪೆನ್ನಲ್ಲಿ ಬರೀರಿ. Okay. Next, take the heading as carrier signal. Take the heading as carrier signal. The signal which has the higher frequency, used to transmit baseband signal by superimposing full stop. Next line ಅಲ್ಲಿ figure 2 ಆಮೇಲೆ equation. ಓಕೆ, ಎಣಿಸ್ಕೊಂಡು ಇಷ್ಟೇ ಹಾಕಬೇಡಿ, 1 2 3 4 5 6 ಅಂತ. ನಿಮಗೆ ಇಷ್ಟ ಬಂದಷ್ಟು ಒಟ್ಟಿನಲ್ಲಿ ಬೇಸ್ಬ್ಯಾಂಡ್ ಸಿಗ್ನಲ್ಗೂ ಮತ್ತು ಇದಕ್ಕೂ ಫ್ರೀಕ್ವೆನ್ಸಿ ವೇರಿಯೇಷನ್ ಭಾಳ ಕಾಣಬೇಕು. ಆ ರೀತಿ ಬರ್ಕೊಳ್ಳಿ ಅಷ್ಟೇ. ಓಕೆ, ಸೊ ಕೆರಿಯರ್ ಸಿಗ್ನಲ್ನ ಡಯಾಗ್ರಾಮ್ ಆದಮೇಲೆ ನೆಕ್ಸ್ಟ್ ಟೇಕ್ ದಿ ಹೆಡಿಂಗ್ ಆಸ್ ಟೈಪ್ಸ್ ಆಫ್ ಮಾಡ್ಯುಲೇಷನ್. Next, take the heading as types of modulation. Next, take the heading as types of modulation. First one, amplitude modulation. First one, amplitude modulation. The process of varying the amplitude of carrier signal in accordance with the
with the baseband or modulating signal, baseband or modulating signal, comma, keeping phase and frequency of a carrier signal as a constant, full stop. ಒಂದು ಸ್ವಲ್ಪ ವಿಡಿಯೋ ಹಿಂದೆ ಓಡಿಸ್ಬಿಟ್ಟು ನಿಮಗೆ ಏಮ್ದು ಡಯಾಗ್ರಾಮ್ ತೋರಿಸ್ತೆ ನೋಡಿ, ಈ ರೀತಿ ಡಯಾಗ್ರಾಮ್ನ. ಸೊ ಅದನ್ನು ಬರ್ಕೊಬೇಕು. ಸೊ ಏನು, ಫಸ್ಟು ಈ ರೀತಿ ದಿಸ್ ಈಸ್ ಆಫ್ ಎ ಮಾಡ್ಯುಲೇಟಿಂಗ್ ಸಿಗ್ನಲ್, ನೀವು ನೀಟಾಗಿ ಬರ್ಕೊತಾ ಹೋಗಿ. ಸೊ ಇದು ಕೆರಿಯರ್ ಸಿಗ್ನಲ್ಲು, ಆಮೇಲೆ ಇಲ್ಲಿ ಸೂಪರ್ ಇಂಪೋಸ್ ಮಾಡಿದೆ ಅಲ್ವಾ ಈ ರೀತಿ. ಹಾಂ, ಸೊ ಆ ಸಿಗ್ನಲ್ನ ಕರೆಕ್ಟಾಗಿ ನೀಟಾಗಿ ಬರ್ಕೊತಾ ಹೋಗಿ. ಸೊ ನೀವು ಗಮನದಲ್ಲಿ ಇಟ್ಕೊಬೇಕಿರೋದೇನು ಅಂದರೆ, ಈ ಒಂದು ಸಿಗ್ನಲ್ನ ಏನು ಪಾಸಿಟಿವ್ ಪೀಕ್ ನೆಗೆಟಿವ್ ಪೀಕ್ ಇದೆ ಅದು ಕರೆಕ್ಟಾಗಿ ಬರಬೇಕು ಅಷ್ಟೇ. ಓಕೆ, ಒಂದು ಸಿಗ್ನಲ್, ಈ ಸಿಗ್ನಲ್ ಕರೆಕ್ಟಾಗಿ ಇದ್ರೊಳಗಡೆ ಇರಬೇಕು. ಸೊ ಒಂದು ಪಾಸಿಟಿವ್ ಪೀಕ್ ನೆಗೆಟಿವ್ ಪೀಕ್, ಮತ್ತಿಲ್ಲಿ ಪಾಸಿಟಿವ್ ಪೀಕ್ ನೆಗೆಟಿವ್ ಪೀಕ್ ಇದೇ ರೀತಿಯೇ ಬರಬೇಕು. ಅದೊಂದು ಕರೆಕ್ಟಾಗಿ ಗಮನ ವಹಿಸಿ. ಓಕೆ, ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ನೀವು ಡಯಾಗ್ರಾಮ್ ಬರ್ಕೊಳ್ಳಿ, ಹಾಲ್ಟ್ ಮಾಡಿಬಿಟ್ಟು ಡಯಾಗ್ರಾಮ್ ಬರ್ಕೊಳ್ಳಿ, ನಾನು ಡೆಫಿನಿಷನ್ ಹೇಳಿರ್ತೀನಿ. ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, the process of varying the frequency of a carrier signal in accordance with the baseband or modulating signal, comma, keeping, ಇನ್ನೊಂದ್ಸಲ ಹೇಳ್ಬಿಡ್ತೀನಿ, the process of varying the frequency of a carrier signal in accordance with the baseband or modulating signal, comma, keeping phase and amplitude of a carrier signal as constant, ಸೊ ಅದರಲ್ಲಿ ಮತ್ತೆ ವಿಡಿಯೋನ ಹಿಂಭಾಗ ಹೋಗ್ಬಿಟ್ಟು ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಡಯಾಗ್ರಾಮ್ ಯಾವ ರೀತಿ ಬರೀಬೇಕು ಅಂತ ತೋರಿಸಿದೆ ಅಲ್ವಾ. ಪಾಸಿಟಿವ್ ಪೀಕ್ ಅದರ ಬಂದಾಗ ತುಂಬ ಕಡಿಮೆ ಇರುತ್ತೆ, ನೆಗೆಟಿವ್ ಪೀಕ್ ಅದರ ಬಂದಾಗ ಲೋಯರ್ ಫ್ರೀಕ್ವೆನ್ಸಿ ಆಗುತ್ತೆ. ಆ ಡಯಾಗ್ರಾಮ್ನ ಬರ್ಕೊಬೇಕು. ಓಕೆ, ನೆಕ್ಸ್ಟ್ ಫೇಸ್ ಮಾಡ್ಯುಲೇಷನ್. ಹಾಲ್ಟ್ ಮಾಡಿ ಬರ್ಕೊತಾ ಹೋಗಿ ನೀವು, ನಾನು ಡೆಫಿನಿಷನ್ ಹೇಳಿಬಿಟ್ಟಿರ್ತೀನಿ. ಫೇಸ್ ಮಾಡ್ಯುಲೇಷನ್, ದಿ ಪ್ರೋಸೆಸ್ ಆಫ್ ವೇರಿಯಿಂಗ್ ದಿ phase of a carrier signal, the process of varying the phase of a carrier signal in accordance with the baseband or modulating signal, comma, keeping amplitude and frequency of a carrier signal constant, full stop. ನೆಕ್ಸ್ಟ್ ಲೈನ್ ನೋಟ್ ಹಾಕೊಳ್ಳಿ. ನೋಟ್ನಲ್ಲಿ ಫ್ರೀಕ್ವೆನ್ಸಿ ಆ್ಯಂಡ್ ಫೇಸ್ ಮಾಡ್ಯುಲೇಷನ್ changes over the angle, that is of phi is equal to omega ct plus theta. Phi is equal to omega ct plus theta of the carrier, full stop. Hence they are called as angle modulation. Full stop. So let us assume ಅಥವಾ ವಾಚ್ ಮಾಡಿ ಯಾವ ರೀತಿ ಸಿಗ್ನಲ್ಸು ವೇರಿ ಆಗ್ತಾ ಇದೆ ಇಲ್ಲಿ ಅಂತ. Okay, so this is of an modulating signal.
okay, which has the lower frequency. This is of a carrier signal which has the higher frequency. ಸೊ ಫಸ್ಟ್ ಡಯಾಗ್ರಾಮಲ್ಲಿ ಏನು ತೋರಿಸ್ತಾ ಇದ್ದೀವಿ ಅದು ನಿಮಗೆ ಏನಂತ ಕರಿಬೇಕು, ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ವೇವ್ ಆಗಿರುತ್ತೆ. ಸೆಕೆಂಡ್ ಒನ್ ಡಯಾಗ್ರಾಮಲ್ಲಿ ಏನು ತೋರಿಸ್ತಾ ಇದ್ದೀವಿ ಅದು ಫ್ರೀಕ್ವೆನ್ಸಿ ಮಾಡ್ಯುಲೇಟೆಡ್ ವೇವ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಆಂಪ್ಲಿಟ್ಯೂಡ್ ಆಫ್ ದಿ ಕೆರಿಯರ್ ಸಿಗ್ನಲ್ ಯಾವ ರೀತಿ ವೇರಿ ಆಗ್ತದೆ ಅಂತ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನು ವೇವ್ ಫಾರ್ಮ್ ಬರುತ್ತೆ ಅದೇ ವೇವ್ ಫಾರ್ಮ್ ಇಲ್ಲೂ ಕೂಡ ಇದೆ ನಿಮಗೆ, ಹೌದಲ್ವಾ? ಬಟ್ ಇಲ್ಲಿ ಏನಾಗ್ತಾ ಇದೆ, ನೆಗೆಟಿವ್ ಪೀಕ್ ಬಂದರೆ ಲೋಯರ್ ಫ್ರೀಕ್ವೆನ್ಸೀಸ್ ಇರುತ್ತೆ, ಪಾಸಿಟಿವ್ ಪೀಕ್ ಬಂದರೆ ಹೈಯರ್ ಫ್ರೀಕ್ವೆನ್ಸೀಸ್ ಆಗಿರುತ್ತೆ. ಓಕೆ, ಇದು ವೇರಿಯೇಷನ್ಸ್ ನೀವು ಗಮನ ವಹಿಸಿ ನೋಡಬೇಕಾಗಿರುವಂಥದ್ದು. ಓಕೆ, ಇಲ್ಲಿ ಈ ಎರಡನೇ ಅಬ್ಸರ್ವ್ ಮಾಡಿ. ಸೊ ಎಲ್ಲಿ ನೆಗೆಟಿವ್ ಪೀಕ್ ಬರುತ್ತೆ ಅಲ್ಲಿ ಲೋಯರ್ ಫ್ರೀಕ್ವೆನ್ಸೀಸ್ ಇರುತ್ತೆ, ಎಲ್ಲಿ ಪಾಸಿಟಿವ್ ಪೀಕ್ ಬರುತ್ತೆ ಅಲ್ಲಿ ಹೈಯರ್ ಫ್ರೀಕ್ವೆನ್ಸೀಸ್. ನೋಡಿ ಇಲ್ಲಿ ತುಂಬ ಜಾಸ್ತಿ ಇದೆ ಹೈಯರ್ ಫ್ರೀಕ್ವೆನ್ಸೀಸ್, ಯಾಕೆಂದರೆ ಇಲ್ಲಿ ಫ್ರೀಕ್ವೆನ್ಸಿ ತುಂಬ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ, ಸೊ ಲೋಯರ್ ಫ್ರೀಕ್ವೆನ್ಸೀಸ್ ಆಗ್ತಾ ಹೋಗುತ್ತೆ. ಈ ಎರಡರಲ್ಲಿ ಹೆಚ್ಚಿಗೆ ಯಾವುದನ್ನು ಉಪಯೋಗಿಸ್ತೀವಿ, ಏನಕ್ಕೆ ಹೆಚ್ಚಿಗೆ ಉಪಯೋಗಿಸ್ತೀವಿ, ಅವನ್ನೆಲ್ಲ ಡಿಟೇಲ್ ಸ್ಟಡಿ ಈಗ ಮುಂದಕ್ಕೆ ಮಾಡ್ತಾ ಹೋಗೋಣ. ಓಕೆ, ಸೊ if you have any doubt on this one you can clarify it now. Okay, else thank you.